ಕ್ಯಾನ್ಸರ್ ಬಂದ ವಿಚಾರವನ್ನ ಶಿವರಾಜ್ ಕುಮಾರ್ಗೂ ಹೇಳಿರಲಿಲ್ಲ ಗೀತಾ ಶಿವರಾಜ್ ಕುಮಾರ್. ಅಷ್ಟಕ್ಕೂ ಗೊತ್ತಾಗಿದ್ದು ಹೇಗೆ? ಶಿವರಾಜ್ ಕುಮಾರ್ ಅವರು ಈಗ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದು ಬಂದಿದ್ದಾರೆ. ಅವರ ಸ್ಥೈರ್ಯವನ್ನ ಎಲ್ಲರೂ ಕೊಂಡಾಡುತ್ತಿದ್ದಾರೆ. ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇರೋ ವಿಚಾರ ಗೊತ್ತಾಗಿದ್ದು ಕಳೆದ ಮಾರ್ಚ್ನಲ್ಲಿ. ದೇಹದಲ್ಲಿ ಆದ ಒಂದು ಬದಲಾವಣೆಯಿಂದ ಶಿವಣ್ಣನಲ್ಲಿ ಕ್ಯಾನ್ಸರ್ ಇದೆ ಎಂಬ ವಿಚಾರ ಗೊತ್ತಾಗಿತ್ತು. ಈ ವಿಚಾರವನ್ನ ಮುಚ್ಚಿಡಲಾಗಿತ್ತು. ಆಶ್ಚರ್ಯ ವಿಚಾರ ಅಂದರೆ ಶಿವರಾಜ್ ಕುಮಾರ್ ಅವರಿಗೂ ಈ ವಿಚಾರವನ್ನ ಗೀತಕ್ಕ ತಿಳಿಸಿರಲಿಲ್ಲ. ಇದು ಆಶ್ಚರ್ಯ ಅನಿಸಿದ್ರೂ ನಿಜ. ಈ ಬಗ್ಗೆ ಗೀತಾ ಅವರು ಮಾತನಾಡಿದ್ದಾರೆ. ಸದ್ಯ ಸಂದರ್ಶನದಲ್ಲಿ ಗೀತಾ ಹಾಗೂ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಕೊಲ್ಲೂರಿಗೆ ತೆರಳಿದ್ದೆವು. ಮೂತ್ರದ ಬಣ್ಣ ಬದಲಾಗಿತ್ತು. ಮರುದಿನವೇ ಟೆಸ್ಟ್ ಮಾಡಿಸಿದೆವು. ಯಂಗ್ ಡಾಕ್ಟರ್ ಒಬ್ಬರು ಬಂದು ಮಾನಿಟರ್ ನೋಡಿದರು. ಬೇಗ ಟ್ರೀಟ್ ಮಾಡಿಸಿಕೊಳ್ಳಿ ಎಂದು ಹೇಳಿ ಹೊರಟು ಹೋದರು. ವೈದ್ಯರ ಕಣ್ಣಲ್ಲೂ ನೀರಿತ್ತು ಎಂದಿದ್ದಾರೆ ಗೀತಾ. ನನ್ನ ಅಳಿಯ ದಿಲೀಪ್ ಒಂದು ವರದಿ ನೋಡಿದ. ಅವನು ಹೀಗಾಗಿದೆ ಎಂದೆ. ಮನೆಯಲ್ಲಿ ಕೆಲವು ಟ್ರೀಟ್ಮೆಂಟ್ ಮಾಡಲಾಯಿತು. ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಶಿವರಾಜ್ ಕುಮಾರ್ಗೆ ಕ್ಯಾನ್ಸರ್ ಇರುವ ವಿಚಾರ ಹೇಳಿರಲಿಲ್ಲ. ಕುಟುಂಬದ ಕೆಲವರಿಗೆ ಮಾತ್ರ ವಿಚಾರ ಗೊತ್ತಿತ್ತು. ಕ್ಯಾನ್ಸರ್ ಇದೆ ಎಂಬ ವಿಚಾರ ಹೇಳಿದರೆ ಅವರು ಹೇಗೆ ತಡೆದುಕೊಳ್ತಾರೆ ಎಂಬುದು ಗೊತ್ತಿರಲಿಲ್ಲ. ಹೀಗಾಗಿ ಹೇಳಿರಲಿಲ್ಲ. ಬೇರೆ ಕಾರಣ ಹೇಳಿ 2 ಸರ್ಜರಿ ಮಾಡಿಸಲಾಯಿತು ಎಂದಿದ್ದಾರೆ ಗೀತಾ. ಮೊದಲೆರಡು ಆಪರೇಷನ್ ಮಾಡಿದ ಬಳಿಕ ರಿಪೋರ್ಟ್ ನೋಡಿದಾಗ ಅದರಲ್ಲಿ ಕ್ಯಾನ್ಸರ್ ಅಂಶ ಕಾಣಿಸಲೇ ಇಲ್ಲ. ಆದರೆ ಆ ಬಳಿಕ ಚೆಕ್ ಮಾಡಿದಾಗ ಮತ್ತೆ ಕ್ಯಾನ್ಸರ್ ಕಣ ವೇಗವಾಗಿ ಹರಡುತ್ತಿತ್ತು. ಆ ಬಳಿಕ ಹೇಳಬೇಕಾಯಿತು ಎಂದಿದ್ದಾರೆ ಗೀತಾ ಶಿವರಾಜ್ ಕುಮಾರ್. ಮೊದಲು ಈ ವಿಚಾರ ಗೊತ್ತಾದಾಗ ನಾನು ಬ್ಲ್ಯಾಂಕ್ ಆಗೋದೆ. ಅವರಿಗೆ ಹೀಗೆ ಆಗಬಾರ್ದಿತ್ತು ಎನಿಸಿತು. ಈ ವಿಚಾರ ಶಿವರಾಜ್ ಕುಮಾರ್ ಅವರಿಗೆ ಗೊತ್ತಾದಾಗ ಸಾಕಷ್ಟು ಅಪ್ಸೆಟ್ ಆದರು. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಎಂದು ಧೈರ್ಯ ತುಂಬಿದೆವು ಎಂದು ಗೀತಾ ಅವರು ಹೇಳಿಕೊಂಡಿದ್ದಾರೆ. ಈಗ ಶಿವಣ್ಣ ಕ್ಯಾನ್ಸರ್ ಮುಕ್ತರಾಗಿ ಬಂದಿದ್ದಾರೆ. ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.